ಶ್ರಮಜೀವಿತವಾಗಿ ಬದುಕು ಬೆಳೆಸಿಕೊಂಡವರು, ಫಲವಂದ ಸಾಹಿತ್ಯ ಸೃಷ್ಟಿಸಿದವರು, ಫಲವಂದ ಸಾಹಿತ್ಯ ಸೃಷ್ಟಿಸಿದವರು, ಸಾಹಿತ್ಯ ಪುರುಷರು ರಾದವರು, ಮರಳುವರೇ ಮಂಜಪ್ಪನಂತವರು, ಮರಳುವರೇ ಮಂಜಪ್ಪನಂತವರು, ಮತ್ತೆ ಮತ್ತೆ ಮರಳುವರೇ ಮಂಜಪ್ಪನವರು. ಅನುಭವದ ಅಡಿಯಲ್ಲಿ ಅರಳಿ ನಿಂತವರು, ಘಮಘಮವಾಗಿ ಪರಿಮಳ ಚೆಲ್ಲಿದವರು, ಶಿಕ್ಷಕರು ವೃತ್ತಿಯಾಗಿ ಮಕ್ಕಳ ಮನದೊಳಗೆ ಸಮಾಜಮುಖಿ ರಾಷ್ಟ್ರಮುಖಿಯಾಗಿ ಬೆಳೆಯಲು ಬೆಳಬೇಕೆಂದು ಸಾರಿದರು. ಮರಳುವರೇ ಮಂಜಪ್ಪನವರು, ಮತ್ತೆ ಮತ್ತೆ ಮರಳಿ ಮಂಜಪ್ಪನವರು, ಹರಡೇಕರ ಮಂಜಪ್ಪನವರು, ಹರಡೇಕರ ಮಂಜಪ್ಪನವರು. ಜೈ ಗುರು ಬಸವೇಶ, ಹರ ಹರ ಮಹಾದೇವ. ಅವರು ತ್ರಿಪದಿಯನ್ನು ಅನೇಕ ತ್ರಿಪದಿಯನ್ನು ರಚನೆ ಮಾಡಿದ್ದಾರೆ. ಅವರ ಒಂದು 2 ತ್ರಿಪದಿಯನ್ನು ಈ ಸಂದರ್ಭದಲ್ಲಿ ನಮ್ಮ ಇಲ್ಲೇ ನಿಂದರೆ ಕೈ ಜೋಡಿಸಿ ನಮ್ಮ ಬಲ್ಲೆ ನಿಂದರೆ. ಸರ್ವಜ್ಞ ಸಂಘದೊಡನಾಟ ಹೆಜ್ಜೆಯು ಸವಿದೆಯು, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತೆಯದು ಸರ್ವಜ್ಞ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು, ಮೇಟಿಯಂ ರಾಟ ನಡೆದುದಲ್ಲದೆ ದೇಶ ದಾಟುವೆ ಕಡದು ಸರ್ವಜ್ಞ. ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡಾತ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ. ವಿದ್ಯೆ ಉಳ್ಳುವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಲೂರ ಹದ್ದಿನಂತಿಕ್ಕು ಸರ್ವಜ್ಞ. ಬೆಚ್ಚನೆ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆಯ ಅರಿವು ಸತಿಯಾಗಿ ಸ್ವರ್ಗಕ್ಕೆ ಕಿತ್ತು ಹಚ್ಚಂದಾತ ಸರ್ವಜ್ಞ. ಉಂಡು ಕೆಂಡವ ಕಾಸಿ ಉಂಡು ಶತಪಥ ನಡೆದು, ಉಂಡು ಎಳೆದ ಮಗ್ಗುನಲ್ಲಿ ಮಲಗಿ ವೈದ್ಯನ ಬಾಂಡಾಟವಿಲ್ಲ ಸರ್ವಜ್ಞ. ಜೈ ಗುರು ಬಸವೇಶ, ಹರ ಮಹಾದೇವ. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಮತ್ತು ನಮ್ಮ ಸುರೇಶನ ನಮಗಿರುವುದು ಗುರು ಬಸವ ಬರ್ತು ನಿಮಗೆ, ಇಲ್ಲಾಂದ್ರೆ ಗಣಪತಿ ಬರ್ತೀವಿ ನ್ಯಾಯದ ನಮ್ಮ ಶಂಕರನವರು. ಹುಟ್ಟಿಯ ನಾನು ಕರ್ತಗೆ ನಿಶ್ಚಯ ವಂದಿಪೆನು, ಕರ್ತನ ಸಸಿಯೊಳು ಹುಟ್ಟಿಯ ನಾನು ಕರ್ತಗೆ ನಿಶ್ಚಯ ವಂದಿಪೆನು. ಬಸವನ ಸ್ಮರಿಸಿ ಲೋಕದ ಲೇಸಿಗೆ ಪೈಜೆಯ ತೊಟ್ಟು ದುಡಿಯುವೆನು. ನಾನು ಕರ್ತಗೆ ನಿಶ್ಚಯ ವಂದಿಪೆನು. ಭಕ್ತಿಯ ಜಲದೊಳು ಮೈ ತೊಳೆಯುವೆನು, ಜ್ಞಾನದ ವಸ್ತ್ರವ ಧರಿಸುವೆನು. ದೀನ ದಲಿತರ ಸೇವೆಯ ಗೈಯಲು ಗಂಧದ ಬಾಳನು ಸವಿಸುವೆನು. ಮಾನವರೆಲ್ಲರೂ ದೇವನ ಮಕ್ಕಳು ಎನ್ನುತ್ತ ಧ್ವಜವನ್ನು ಹಾರಿಪೆನು. ಕಟ್ಟುವೆನು ಹುಟ್ಟಿದ ನಾನು ಕರ್ತಗೆ ನಿಶ್ಚಯ ವಂದಿಪೆನು, ಕರ್ತಗೆ ನಿಶ್ಚಯ ವಂದಿಪೆನು. ಬಸವನ ಸ್ಮರಿಸಿ ಲೋಕದ ಲೇಸಿಗೆ ಪರಿಚಯ ಕೊಟ್ಟು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಶರಣ ಹರೇಕರ ಮಂಜಪ್ಪನವರಿಗೆ, ಶರಣ ಸರ್ವಜ್ಞನವರಿಗೆ, ಶರಣ ಕಿನ್ನಾರಿ ಬ್ರಹ್ಮಯ್ಯನವರಿಗೆ, ಶರಣ ಕಿನ್ನಾರಿ ಬ್ರಹ್ಮಯ್ಯನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿಗಳು.
ಗುರು ಬಸವಣ್ಣ ಗುರುಗಳ ಕಾರ್ಯಕ್ರಮ ಕೂಡ ಇವತ್ತು 22 ಸಂಬಂಧ 2 ಕಾರ್ಯಕ್ರಮ ನಾವು ಕೊನೆಯ ರವಿವಾರ ಅಂತ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೇವಲ್ಲ, ಹಾಗಾಗಿ ನಾವು ಇದನ್ನು ಆಚರಣೆ ಮಾಡಿಕೊಂಡು ಮತ್ತೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. 5:15 ಕರೆಕ್ಟ್ ಚಾಲೂ ಮಾಡಿ 7ಕ್ಕೆ ಮುಗಿಸೋಣ ಮತ್ತು 7ಕ್ಕೆ ಅಪ್ಪರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಜಟಸ್ಥಲ ಧ್ವಜವು ನೆರೆಯುತ್ತಿದೆ, ಏರುತ್ತಿದೆ, ಹಾರುತ್ತಿದೆ. ಜಟಸ್ಥಲ ಧ್ವಜವು ನೆರೆಯುತ್ತಿದೆ. ವಿಶ್ವಜೀವನನು ತಂದೆಯ ಗರ್ಭದಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ, ಏರುತ್ತಿದೆ, ಹಾರುತ್ತಿದೆ. ಶತಸ್ಥಲ ಧ್ವಜವು ಮೆರೆಯುತ್ತಿದೆ. ಸಮತಾ ತತ್ವದ ಜಯದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲು ತೋರಿದ ದಯವೇ ಧರ್ಮದ ಮೂಲವೆಂದರಿದ ಕಲ್ಯಾಣ ಧ್ವಜವು ಹಾರುತ್ತಿದೆ, ಏರುತ್ತಿದೆ, ಹಾರುತ್ತಿದೆ. ಶತಸ್ಥಲ ಧ್ವಜವು ಸೃಷ್ಟಿಕರ್ತ ಪರಮಾತ್ಮನನ್ನು ಹೃದಯ ಮಂದಲ್ಲಿ ಸ್ಮರಿಸಿಕೊಂಡು, ಧರ್ಮಗುರು ಮಂತ್ರಪುರುಷ ಅಥವಾ ಬಸವಣ್ಣನ ಹೃದಯ ಮಂದಲ್ಲಿ ಸ್ಮರಿಸಿಕೊಂಡು, 770 ಅವರುಗಳಲ್ಲಿ 196 ಜಂಗಮಗಳನ್ನು ಸ್ಮರಿಸಿಕೊಂಡು, ಈ ಪವಿತ್ರ ಭಾಂತಿಯ ಪುಣ್ಯಕ್ಷೇತ್ರದ ಶತಾಯುಷಿಗಳು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು, ಅದೇ ರೀತಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಗುರುದ್ವಾರನ್ನ ಭಕ್ತಿಯಿಂದ ನಮನ ಮಾಡಿ, ನಮ್ಮನ್ನ ಈ ಜ್ಞಾನದ ಬೆಳಕನ್ನು ನೀಡಿರುವ ಬಸಧರ್ಮ ಪೀಠದ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಲಿಂಗಾನಂದ ಅಪ್ಪಾಜಿಯವರನ್ನ ಮಾತಾಜಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಶರಣ ಬಂಧುಗಳೇ, ಇವತ್ತಿನ ದಿವಸ ನಾವು ನೀವೆಲ್ಲರೂ ಗುರು ಬಸವಣ್ಣನ ಒಂದು ಸರ್ಕಲ್ನಲ್ಲಿ ಎಲ್ಲ ಶರಣರ ಒಂದು ಜಯಂತಿಯನ್ನ ಭಕ್ತಿ ಶ್ರದ್ಧೆಯಿಂದ ಎಷ್ಟೇ ಜನ ಬರಲು ಮುಖ್ಯ ಅಲ್ಲ, ಬಂದಿರುವ ಜನಗಳ ಹಾಗೆ ನಾವು ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಸರ್ವಜ್ಞನವರು, ನಮಗೆಲ್ಲ ಸರ್ವಜ್ಞೆ ಮತ್ತು ಕಿನ್ನರಿ ಬ್ರಹ್ಮಯ್ಯನವರು, ಹಾಗೆ ಅದೇ ರೀತಿ ಕರ್ನಾಟಕದ ಗಾಂಧಿ ಹಳ್ಳಿಕರ ಮಂಜಪ್ಪನವರು ಅಂತ ಹೇಳಿ 3 ಜನರ ಒಂದು ಜಯಂತಿಯನ್ನು ಇವತ್ತು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರಾಗಿ ಅವರ ಒಂದು 2 ನಿಮಿಷ ನಾವು ಒಬ್ಬೊಬ್ಬರಿಗೆ ಒಂದು 2 ನಿಮಿಷ ನಾವು ತಿಳ್ಕೊಳ್ಳೋಣ. ಸಂಜೆ ಕಾರ್ಯಕ್ರಮ ಸರ್ವಜ್ಞವರ ಕುರಿತು, ಕಿನ್ನರಿ ಬ್ರಹ್ಮಯ್ಯನವರ ಕುರಿತು ಅಲ್ಲಿ ಚಿಂತನ ಗೋಷ್ಠಿ ಇದೆ ನಾಗಸೆಟ್ಟಪ್ಪ ನಂಜೋಡರ ಮನೆಯಲ್ಲಿ. ಒಂದು ತಾಸು ಅದ್ರ ಬಗ್ಗೆನೇ 2 ಶರಣರು ಮಾತಾಡ್ತಾರೆ, ಅದನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಜೊತೆಗೆ ಒಂದೆರಡು ಮಾತು ಸರ್ವಜ್ಞನ ಕುರಿತು. ತಮಗೆಲ್ಲ ಗೊತ್ತಿದ ಹಾಗೆ ಸುಮಾರು 17ನೇ ಶತಮಾನದಲ್ಲಿ ಸರ್ವಜ್ಞನವರು ಹುಟ್ಟಿದ್ದಾರೆ. ಅವ್ರ ಬದುಕು, ಅವರ ಹುಟ್ಟು ಹೇಗಾಯಿತು ಅಂತ ತಮ್ಮ ಬಹಳ ಜನರಿಗೆ ಗೊತ್ತಿಲ್ಲ. ಆದರೆ ಸರ್ವಜ್ಞನವರು ತಂದೆ ಬ್ರಾಹ್ಮಣನಾಗಿದ್ರು, ತಾಯಿ ಕುಂಬಾರ ಮಾಳೆ ಅಂತ ತಾಯಿಯವರು. ಅವರ ಜನನ ಹೇಗಾಯಿತು, ಪರಮಾತ್ಮನ ಲೀಲೆ ಇದೆ. ಅದು ಎಲ್ಲಿ ಆಗ್ತದ, ಎಲ್ಲಿ ಹೋಗ್ತದ, ಯಾರಲ್ಲಿ ಆಗ್ತದ ಅಂತಿಲ್ಲ. ಗುರು ಬಸವಣ್ಣನವರು ಆ ಜಾತಿ ನಿರ್ಮೂಲನೆ ಮಾಡಿ ಎಲ್ಲರೂ ಒಂದೇ ಅನ್ನೋ ಭಾವನೆ ತೋರಿಸಿಕೊಟ್ಟು ಹಾಗೆ ನಾವು ಜಾತಿಯನ್ನು ಇಲ್ಲಿ ಎಣಿಸಬಾರ್ದು. ಆ ಜಾತಿ ಈ ಜಾತಿ ಅಂತ ಭಾವನೆಯನ್ನು ತಿಳ್ಕೋಬಾರ್ದು. ಆದರೆ ಅವರ ತಂದೆ, ಅವರ ತಾಯಿ, ಅವರಿಗೆ ಮಕ್ಕಳಿರಲಿಲ್ಲ. ಸುಮಾರು ವರ್ಷ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಅವರು ಕಾಶಿ ವಿಶ್ವನಾಥನ ಒಂದು ದರ್ಶನ ಮಾಡಬೇಕು, ಕಾಶಿ ವಿಶ್ವನಾಥಿಗೆ ಹರಕೆ ಮಾಡಬೇಕು, ಅದನ್ನು ನಾವು ಆ ಮಕ್ಕಳನ್ನ ಪಡಿಬೇಕು ಅಂತ ತಿಳ್ಕೊಂಡು ಒಂದು ಸದುದ್ದೇಶ ಇಟ್ಕೊಂಡು ಅವರ ತಂದೆಯವರು ಏನು ಮಾಡ್ತಾರೆ ಅಂದರೆ, ತಾಯಿ ಹರಕೆ ಮಾಡಿಟ್ಟು ತಂದೆ ಕಾಶಿಗೆ ಹೋಗ್ತಾರೆ. ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಪಡೆದುಕೊಂಡು ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ಆ ಮನೆತನ ಇತ್ತು. ಆ ಕರುಣೆ, ಕಾಶಿ ವಿಶ್ವನಾಥನ ಒಂದು ಕರುಣೆ ಅವ್ರ ಮೇಲೆ ಆಯಿತು. ಮುಂದೆ ಮರಳಿ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಬರುವ ಪೂರ್ವದಲ್ಲಿ ನಾವು ಊರಿಗೆ ಹೋಗೋದಿಲ್ಲ. ಮಧ್ಯ ದಾರಿಯಲ್ಲಿ ಮಳೆ, ಗುಡುಗು, ಮಿಂಚಿನ ಒಂದು ಆರ್ಭಟವನ್ನ ಸೃಷ್ಟಿಯಲ್ಲಿ ನಡೀತದೆ. ಆವಾಗ ರಾತ್ರಿ ಎಲ್ಲಿ ಹೋಗ್ಬೇಕು ಅಂತ ತಿಳ್ಕೊಂಡು ಊರು ಕಡೆಗೆ ಕುಂಬಾರ ಓಣಿಯನ್ನು ತಾವು ನೋಡಿದರೆ ಇವತ್ತಿಗೂ ಕುಂಬಾರ ಓಣಿಗಳು, ಸಣ್ಣ ಗುಡಿಸಲು, ಸಣ್ಣ ಕಾಯಕ ಜೀವಿಗಳು, ಸಣ್ಣ ಮಣ್ಣಿನ ಒಂದು ಕೆಲಸ ಮಾಡ್ಕೊಂತ ಊರು ಕಡೆಗೆ ಇರ್ತಾರೆ. ಅವ್ರು ಬರ್ತಿಕ್ಲೇ ಯಾರು ಗುಡಿಸಿದಾಗ ಹೋಗ್ತಾರೆ, ಮಳೆ ಬಂದಂತ ತಿಳ್ಕೊಂಡು ಹೋಗ್ತಾರೆ. ಆ ಸುಂದರ ಒಂದು ಹೆಣ್ಮಗ, ಬಹಳ ಸುಂದರ ಒಂದು ಆ ತಾಯಿಗೆ ಏನಾಗ್ತದೆ, ಇವ್ರ ಮನಸ್ಸು ಸಾಯಂಕಾಲ ಆ ಮನಸ್ಸನ್ನು ಸೋತಿ ಅವ್ರ ಇರುವರ ಒಂದು ಸಂಬಂಧವನ್ನು ಅಲ್ಲಿ ಬೆಳೀತದೆ.
ಇದು ಪುರಾಣ ಕಥೆಯಲ್ಲಿ ಎಲ್ಲರೂ ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಗೆ ಆಗಲಿ ಜನ್ಮ, ಅವ್ರ ತಾಯಿ ತಂದೆಯಿಂದ ಜನ್ಮ ಆಗಿದೆ. ಅಲ್ಲಿ ಜನ್ಮ ಏನಾಯ್ತು ಅಂದ್ರೆ ಅಲ್ಲಿ ಒಂದೇ ದಿವಸಕ್ಕೆ ಅವರು ಗರ್ಭವನ್ನು ನಿಂತು ಅವರು ಆ ಶರಣರ ಉದ್ಭವ ಅಲ್ಲಿಗೆ ಆ ತಾಯಿಯ ಗರ್ಭದಲ್ಲಿ ಆಯಿತು ಅಂತ ಹೇಳ್ತೀವಿ. ಮುಂದೆ ಅದೇ ರೀತಿ ಅದೇ ಊರಲ್ಲಿ ಇನ್ನೋರ್ವ ತಾಯಿ ಅದೇ ರೀತಿ ಒಬ್ಬ ಹೆಣ್ಮಗಳನ್ನ ಕಡ್ಕೊಂಡು ಅವರಿಗೆ ಹೊಟ್ಟೆ ಒಂದು ಜ್ಞಾನಿ ಆದಾಗ ಈರುವರು ಎಲ್ಲಿ ಮಾಡಿಸ್ಬೇಕು ಬಾಣತನ, ಆ ಕಾಲಕ್ಕೆ ಯಾರೂ ಇದ್ದಿಲ್ಲ, ಬಾಣತನ ಮಾಡಿಸ್ಬೇಕಂದ್ರೂ ಕಷ್ಟ. ಅಂತ ಒಂದು ಪರಿಸ್ಥಿತಿ ಅವರಿಗೂ ಇತ್ತು. ಆ ತಾಯಿ ಇವ್ರು ಏನು ಮಾಡಿದ್ರು ಅಂದ್ರೆ ಅದೇ ಓಣಿಯಲ್ಲಿ ಬಂದು ಒಂದೇ ಕಡೆ 2 ಹೆರಿಗೆ ಆದವು, ಒಂದೇ ಮನೆಯಲ್ಲಿ ಅಂತ ಬರ್ತದೆ. ಒಂದೇ ಮನೆಯಲ್ಲಿ 2 ಹೆರಿಗೆ ಅದು. ಮತ್ತೆ ಆ ಒಂದು ಕೂಸು ಅವರು ಪಾಪ ಸುಸ್ತಾಗಿ ಒಂದು ತರ ಇತ್ತು. ಈ ಕೂಸು ಬಹಳ ಚಂಚಲವಾಗಿ ಇದನ್ನ ಕುಂಬಾರವಾಗಿ ಏನು ತಾಯಿಗೆ ತಾಯಿಗೆ ಜನ್ಮ ತಾಳಿತಲ್ಲ, ಆ ಕೂಸು ಬಹಳ ಚೆನ್ನಾಗಿ ಬೆಳೀತು ಅಂತ ಬರ್ತದೆ. ಮುಂದೆ ಬೆಳೀತಾ ಆ ಕೂಸು ಹೆಂಗಾಗ್ತದೆ ಅಂದ್ರೆ ಒಂದು ತುಂಟತನ ಜಾಸ್ತಿ ಅದರದ್ದು. ಇದು ಏನಿದೆ ಮನೆಯಾಗಿದ್ದು ಮಾಡಬೇಕು, ಇದು ಮಾಡೋದು ಕೆಲಸ ಮಾಡೋದು ಎಲ್ಲ ಗಡಿಗೆ ತಗೋಬೇಕು, ಆ ಗಡಿಗೆಯನ್ನು ಬಾಡಿಸ್ಕೋಂತ ಹಾಡ ಹೇಳ್ಕೋಂತ ಗಡಿಗೆನ ಬಡಿಬೇಕು, ಬಿಡಬೇಕು, ಮತ್ತೊಂದು ಗಡಿಗೆ ತಗೋಬೇಕು, ಹೊಡಿಬೇಕು, ಬಿಡಬೇಕು. ಹೀಗೆ ಮಾಡಿ ಯಾಕೆ ನನಗೆ ಇದು ಮಾಡ್ತೀವಿ, ನನ್ನ ಮಗನೇ ಅಲ್ಲ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾರೆ, ಸಿಟ್ಟು ಮಾಡ್ತಾರೆ. ಸಿಟ್ಟು ಮಾಡಿ ಅವನಿಗೆ ಮನೆಗೆ ಹೊರಗೆ ಹಾಕ್ಬಿಡ್ತಾರೆ. ತಾಯಿ ಹೊರಗೆ ಹಾಕಿದ್ಮೇಲೆ ಒಬ್ಬರು ಗುರುಗಳು, ಅದೇ ಊರಲ್ಲಿ ಒಬ್ಬರು ಗುರುಗಳು ಇರ್ತಾರೆ. ಆ ಗುರುಗಳು ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಸಾಕಿ ದೊಡ್ಡವ್ರು ಮಾಡಿ, ಈ ಹುಡುಗ ದೊಡ್ಡ ಆದ್ಮೇಲೆ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ಮದುವೆ ಮಾಡ್ಲಿಕ್ಕೆ ವಿಚಾರ ಮಾಡ್ತಾರೆ. ಮದುವೆ ಮಾಡ್ಲಿಕ್ಕೆ ವಿಚಾರ ಮಾಡಿದಾಗ ಹೆಣ್ಣು ಬ್ರಾಹ್ಮಣ ತಂದೆ ಅದಾರ, ಬ್ರಾಹ್ಮಣ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಸಂತಾನ ಏನ್ ಮಾಡ್ತಾನೆ, ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ಮುಂದೆ ಬಂದ ಮೇಲೆ ಇವ್ರು ಮನೆಗೆಲ್ಲ ತಯಾರಿ ಮಾಡ್ಕೋತಾರೆ, ಮದುವೆ ಎಲ್ಲ ತಯಾರಿ ಮಾಡ್ಕೋತಾರೆ. ಅವ್ರು ಗುರುಗಳು ಏನ್ ಮಾಡ್ತಾರೆ, ಸಾಲ ಸೂಲ ಮಾಡಿ ಎಲ್ಲ ತಯಾರಿ ಮಾಡ್ಕೊಂಡು ಮದುವೆ ತಯಾರಿ ಮಾಡ್ತಾರೆ. ಮದುವೆಗೆ ಬರೋ ದಿವಸ ಆಗೋದ್ ದಿವಸ ಅಲ್ಲ, ಇವನು ಕುಂಬಾರ ಮಾಳಿಯ ಮಗ ಅದಾನ, ಇವನು ಬ್ರಾಹ್ಮಣ ಅಲ್ಲ, ಇವನು ನಮಗೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಆ ಮದುವೆ ಸಮಾರಂಭ ಇದ್ದ ದಿವಸ ಅದನ್ನು ಏನು ಮಾಡ್ತಾರೆ ಅಂದ್ರೆ ದೂರ ಆಗ್ತಾರೆ. ಆವಾಗ ಆ ಗುರುಗಳು ಬಹಳ ಪರಿಶನ್ ಆಗ್ತಾರೆ. ಅದಕ್ಕೆ ಇವು ಸರ್ವಜ್ಞ ಅಂತಾರೆ, ಇದೇನು ಆಯ್ತು, ಇಲ್ದಿರಿಲ್ಲ ಬಿಡ್ರಿ ಅಂತಾರೆ. ಇಲ್ದಿರಿಲ್ಲ ಬಿಡ್ರಿ ಅಂತಾರೆ. ಮದುವೆ ಇದ್ದರಿಲ್ಲ ಆಯ್ತು ಬಿಡ್ರಿ ಅಂದಾಗ ಅವ್ರು ಮತ್ತೆ ಮದುವೆ ಮಾಡ್ಕೊಂಡಿದ್ರು. ಅಖಂಡ ಬ್ರಹ್ಮಚಾರಿಯಾಗಿ ಅಖಂಡ ಒಂದು ಬ್ರಹ್ಮಚಾರಿ ಪಾಲನೆ ಮಾಡಿ, ಸರ್ವಜ್ಞನಂಗೆ ಅಷ್ಟು ಜ್ಞಾನಿ ಯಾರೂ ಇಲ್ಲ ಅಂತ ಎಲ್ಲರೂ ನಮ್ಗೆ ಗೊತ್ತಿದೆ. ಸರ್ವಜ್ಞ ಅಂದ್ರೆ ಸರ್ವಜ್ಞನೇ, ಎಲ್ಲವನ್ನ ತಿಳ್ಕೊಂಡವ, ಎಲ್ಲರನ್ನ ಬಲ್ಲವ. ಮತ್ತು ಅವ್ರು ಯಾವ ಶಾಲೆ ಕಾಲೇಜಿಗೆ ಹೋಗಿಲ್ಲ, ಯಾವ ವಿದ್ಯೆಯನ್ನು ಕಲ್ತಿಲ್ಲ, ಎಲ್ಲರಲ್ಲಿ ಹೋಗಿ ಎಲ್ಲವನ್ನ ತಿಳ್ಕೊಂಡು ಎಲ್ಲರಿಗೆ ಬೇಕಾದಂಗೆ ಸರ್ವಜ್ಞವನ್ನು ಅವರು ತ್ರಿಪದಿ ರಚನೆ ಮಾಡಿದ್ದಾರೆ. ಅವರ ತ್ರಿಪದಿ ಇಂಥ ಒಂದು ತ್ರಿಪದಿ ಅದಾವ. ಈಗ ಸದ್ಯಕ್ಕೆ ನಮ್ಗೆ ಸಿಕ್ಕಿದ್ದು 7,000 ಅಂತ ಹೇಳ್ತಾರೆ ಅವರು. ಅದು ನಮ್ಗೆ ಸಿಕ್ಕಿದ್ದು 1,000 ತ್ರಿಪದಿ ಅದಾವ. ನಮ್ಮ ಜೀವನಕ್ಕೆ ಒಂದೊಂದು ತ್ರಿಪದಿ, ಈಗ ನಾವು ನಕ್ಕಗೆ ಆಡೋದು ನೋಡೋದು ತ್ರಿಪದಿಗಳು, ಒಂದೊಂದು ತ್ರಿಪದಿ ಒಂದಳಕ್ಕೆ ನಾವು ಮನಸ್ಸು ಕೊಟ್ಟು ಒಂದಳಕ್ಕೆ ಮನುಷ್ಯನಾಗೆ ನಾವು ನೋಡ್ಕೊಂಡಿವಿ ಅಂತಂದ್ರೆ ನಮ್ಮ ಜೀವನೇ ಅತ್ಯಂತ ಸುಂದರ ಜೀವನ ಆಗ್ತದೆ. ಅಂತ ಒಂದು ಸರ್ವಜ್ಞ ನಮಗೋಸ್ಕರ ಬದುಕಿ ಬಾಳಿ ಆ ಪರಮಾತ್ಮನ ಸ್ವರೂಪವನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಜೀವನವನ್ನು ಮಾಡಿಕೊಂಡು ಬದುಕಿದ್ದಕ್ಕಾಗಿ ಅವರಿಗೆ ಬಸವಣ್ಣನವರ ವಚನ ಅಂದ್ರೆ ಬಹಳ ತುಂಬ ಇಷ್ಟ ಇದೆ. ಬಸವಣ್ಣನವನಿಗೆ ಅವರೆಲ್ಲರೂ ಹೇಳ್ತಾರೆ, ಈ ಲಿಂಗಾಯತಕ್ಕೆ ಬಸವಣ್ಣನೇ ಧರ್ಮಗುರು ಅಂತ ಹೇಳ್ತಾರೆ. ಅಂತಹ ಒಂದು ಸರ್ವಜ್ಞನ ಒಂದು ಮಾತುಗಳಿದಾವ. ತಂದೆ ತಾಯಿ ಹೆಂಗಿರ್ಬೇಕು, ಮಕ್ಕಳು ಹೆಂಗಿರ್ಬೇಕು, ನಮ್ಮ ಆರೋಗ್ಯ ಹೆಂಗೆ ಇಟ್ಕೋಬೇಕು, ನಮ್ಮ ಜೀವನ ಹೆಂಗೆ ಬದುಕಬೇಕು, ಯಾವುದೇ ಜಾತಿ ಮತ ಪಂಥದ ಭೇದ ಇಲ್ಲದೆ ಒಬ್ಬನೇ ದೇವರು ತಿಳ್ಕೊಂಡು ಅವರು ಕಷ್ಟ ಒಂದು ತ್ರಿಪದಿಯಲ್ಲಿ ಬರ್ತದೆ. ಅಂತ ಒಂದು ಸರ್ವಜ್ಞ ಅದಾರ ಅಂತ ಹೀಗೆ ತಿಳ್ಕೊಂಡು ಮತ್ತೆ ಸಾಯಂಕಾಲ ಕೇಳೋಣ. ಜೊತೆಗೆ ನಮ್ಮ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು, ಅವರು ಅಷ್ಟೇ ಅದ್ಭುತ ಒಂದು ಜೀವನ ಅವರ ಸಾಧನೆ. ಅವರು ಯಾರು ತಾಯಿ ತಂದೆ ಅಂತ ಅವರಿಗೂ ಗೊತ್ತಿಲ್ಲ, ತಾಯಿ ತಂದೆ ಯಾರು ಅಂತ ಗೊತ್ತಿಲ್ಲ, ಅತ್ಯಂತ ಅಸ್ಪೃಶ್ಯರು ಅಂತ ಹೇಳಿ ಜನ ಎಲ್ಲ ಅವರಿಗೆ ಇವ್ರಿಗೆ ತಂದೆನೇ ಇಲ್ಲ, ತಾಯಿ ಯಾರು ಏನೋ ಎಕಡೆ ಬಂದರು ಅಂತ ತಿಳ್ಕೊಂಡು ಇವತ್ತು ಅವರು ಬಹಳ ಕೆಳಮಟ್ಟಕ್ಕೆ ಕಾಣ್ತಾ ಜನ. ಅವತ್ತಿನ ದಿನಮಾನದಲ್ಲಿ ಹರ್ಡೇಕರ್ ಮಂಜಪ್ಪನವರ ಸಾಧನೆ ಎಷ್ಟು ಸಾಧನೆ ಇರೋದು. ಸಣ್ಣ ವಯಸ್ಸಿನಲ್ಲಿ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಹೋಗಿ ಶಿಕ್ಷಣ ಕಲಿತಾರೆ. ಇನ್ನ ಶಿಕ್ಷಣ ಪದವಿ ಪೂರ ಮುಗಿಸಿಲ್ಲ, ಆದರೆ ಅವರ ಶಾಲೆಯಲ್ಲೇ ಒಬ್ಬ ಶಿಕ್ಷಕರಾಗಿ ನೇಮಕ ಆಗ್ತಾರೆ. ಗುರುವಿನ ಒಂದು ಗುರುಕುಲ ಶಾಲೆ ಇತ್ತಲ್ಲ, ಅವರ ಶಾಲೆಯಲ್ಲಿ ಶಿಕ್ಷಕರಾಗಿ ಕಲಿಸುವ ಅಷ್ಟು ಜ್ಞಾನವನ್ನು ಪಡೆದಿರ್ತಾರೆ ಅವರು. ನೋಡೋರು ಅದ್ಭುತ ಜ್ಞಾನವನ್ನು ಹರ್ಡೇಕರ್ ಮಂಜಪ್ಪನವರು ಇವತ್ತು ಕರ್ನಾಟಕದ ಗಾಂಧಿ ಅಂತೀವಿ. ಈಗ ಸಾಕಷ್ಟು ಜನ ಗಾಂಧಿ ಪ್ರಭಾವ ಹೆಂಗಾಗಿದೆ ನಿಮ್ಗೆ ಹೇಳ್ರಿ. ನೆಲ್ಸನ್ ಮಂಡೇಲಾ ಅಂತವ್ರು ಗಾಂಧಿಗಳು ಅದರ ಸರಿಗೆಲ್ಲ ಗೊತ್ತಿದೆ. 3-4 ಜನ ಗಾಂಧಿಗಳಾಗಿ ಹೋಗ್ಯಾರ. ನಮ್ಮಲ್ಲಿ 4 ಜನ ಗಾಂಧಿಗಳಾಗಿ ಹೋಗ್ಯಾರ. ಅದಕ್ಕೆ ನಮ್ದು ಕರ್ನಾಟಕದ ಗಾಂಧಿ ಅಂದ್ರೆ ಆ ಗಾಂಧಿ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನನಗೆ ಗಾಂಧಿಯ ನಮ್ಮ ದೇಶ ಸ್ವತಂತ್ರದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಒಂದು ಜನಸ್ಥಿತಿಯನ್ನು ನೋಡಿಕೊಂಡು, ಈ ಜನರ ಒಂದು ಬದುಕನ್ನು ನೋಡಿಕೊಂಡು, ಈ ಅಸ್ಪೃಶ್ಯತೆ
ಮೇಲು ಕೀಳು ವರ್ಣಭೇದ ವರ್ಗಭೇದ ಇವೆಲ್ಲ ನೋಡಿಕೊಂಡು ಅವ್ರು ಏನ್ ಮಾಡಿದ್ರಂದ್ರೆ ಈ ಕರ್ನಾಟಕದ ಒಂದು ಮಹಾತ್ಮ ಗಾಂಧೀಜಿಯವರ ಸಂಪರ್ಕದಿಂದ ಅವರು ಕರ್ನಾಟಕದ ಗಾಂಧಿ ಅಂತ ಹೆಸರು ಹೆಂಗೆ ಬಂತು ಅಂದ್ರೆ ಅವರ ಜೀವನ ಸಾಧನೆಯಿಂದ ಬಂದರು. ಸ್ವತಂತ್ರ ಚಳವಳಿಯಲ್ಲಿ ಅವ್ರು ಏನ್ ಮಾಡಿದ್ರು ಕೊನೆಗೆ ಅಂದ್ರೆ ತಮ್ಮ ಶಿಕ್ಷಕ ವೃತ್ತಿಯನ್ನು ತ್ಯಾಗ ಮಾಡಿ ಗುರುವಿನ ಸಾನ್ನಿಧ್ಯದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಪತ್ರಿಕಾ ತೆಗೆದ್ರು, ಸದಾ ಪತ್ರಿಕಾ ತೆಗೆದ್ರು. ಧನುರ್ಧಾರಿ ಅಂತ ಒಂದು ಪತ್ರಿಕೆ ಹೆಸರಿದೆ ಸರ್. ದಾವಣಗೆರೆಯಲ್ಲಿ ಬಂದು ಪತ್ರಿಕೆ ತೆಗೆದು ಇಡೀ ಕರ್ನಾಟಕ ಜನತೆಯಲ್ಲ, ಇಡೀ ದೇಶದ ಜನತೆಗೆ ಎಚ್ಚರಿಸುವ ಹಾಗೆ ಅವರ ಪತ್ರಿಕೆಯಲ್ಲಿ ಬರ್ತಿದ್ರು. ಅಷ್ಟು ಎದೆ ತಟ್ಟು ಹಾಗೆ ಬರೀತಿದ್ರು ಅವರು. ಈ ಜನರನ್ನ ಎಲ್ಲರ ಒಗ್ಗೂಡಿಸಿ ದೇಶ ಸ್ವತಂತ್ರಕ್ಕಾಗಿ ಒಗ್ಗೂಡಿಸೋದು, ತಮ್ಮ ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂತ ಹೇಳ್ಕೊಂಡು ಎಲ್ಲರಿಗೆ ಆ ಪತ್ರಿಕೆ ಮುಖಾಂತರ ಅವರು ಹೇಳ್ಕೊಡ್ತಿದ್ರು. ಅಂತ ಒಂದು ಶರಣನ್ನ ಇವತ್ತು ನೆನೆಸೋದಂದ್ರೆ ಅವರಿಗೆ ದೀಕ್ಷೆ ಕೊಡ್ಲಿಕ್ಕೆ ಸಹಿತ ಯಾವ ಗುರುಗಳು ಮುಂದೆ ಬರ್ತಿದ್ದಿಲ್ಲ. ಅನೇಕ ಜನ ದೀಕ್ಷೆ ಕೊಡ್ಬೇಕಂದ್ರೆ ಇಂಥ ಅಸ್ಪೃಶ್ಯರಿಗೆ ಏನ್ ದೀಕ್ಷೆ ಕೊಡಬೇಕು, ಅವ್ರ ತಂದೆ ಇಲ್ಲ, ತಾಯಿ ಇಲ್ಲ, ಯಾರಿಲ್ಲ, ಎಲ್ಲಿ ಯಾರು ಇಂಥವ್ರು ದೀಕ್ಷೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಅಂದಾಗ ಒಬ್ರು ಗುರುಗಳು ರಾತ್ರಿ ಟೈಮಿಗೆ ಅದನ್ನು ದೀಕ್ಷೆ ಕೊಡ್ತೀನಿ ಅಂತ. ನೀವು ಬೆಳಗಾಗವರೆಗೆ ನೀನು ಮತ್ತೆ ಹೋಗ್ಬೇಕು ಬೇರೆ ಊರಿಗೆ, ನಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಇದ್ದೆ ಅಂದ್ರೆ ನಿಮ್ಗೆ ದೀಕ್ಷೆ ಕೊಟ್ಟಾರ ಇಂಥ ಸ್ವಾಮಿಗಂದ್ರೆ ಮತ್ತೆ ಈ ಮಠಕ್ಕೆ ನನಗೆ ಕೆಟ್ಟಿಸ್ತಿದ್ರು, ಈ ಮಠಕ್ಕೆ ನನಗೆ ಮತ್ತೆ ಬದನಾಮ ಆಗ್ಬೇಕಾಗ್ತದೆ, ನೀವು ದೀಕ್ಷೆ ತಗೊಂಡು ನೀವು ಹೊರಡಬೇಕು ಅಂದಾಗ ಆಯ್ತು ಅಂತ ದೀಕ್ಷಾ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕ ಮಠ ಮಾನ್ಯರಿಗಿಂತ ಹೆಚ್ಚಿನ ಒಂದು ಜೀವನವನ್ನ ಸಾಗಿಸಿ ಬಸವಣ್ಣನವರ ಜಯಂತಿಯನ್ನೇ ಆಚರಣೆ ಮಾಡಲಿಕ್ಕೆ ಮೊಟ್ಟ ಮೊದಲನೇದವರು ಯಾರಾದ್ರೂ ಇದ್ರೆ ಹರಡೈಕರ್ ಮಂಜಪ್ಪನವರು. ಕರ್ನಾಟಕದಲ್ಲಿ 1913ರಲ್ಲಿ ಮೊಟ್ಟ ಮೊದಲನೇದಾಗಿ ಹರಡೈಕರ್ ಮಂಜಪ್ಪನವರು ಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಯಾರು ಅಂದ್ರೆ ಇವು ತಾಯಿ ತಂದೆ ಗೊತ್ತಿಲ್ಲದ ಮಕ್ಕಳು. ಇಂಥ ಒಂದು ಹರಡೈಕರ್ ಮಂಜಪ್ಪನವ್ರು ನೋಡಿದ್ರೆ ನಮ್ದು ಕಣ್ಣೀರು, ಅವ್ರು ಮಾತಾಡಿದ್ರೆ ಕಣ್ಣೀರು ಆಟೋಮೆಟಿಕ್ ಬರ್ತದೆ. ಅಂತ ಒಂದು ತ್ಯಾಗದ ಜೀವನ ಬದುಕಿರೋದು, ಅವರನ್ನು ನೆನೆಸೋದು ಎಷ್ಟು ಭಾಗ್ಯ ಇದೆ. ನಾವೆಲ್ಲ ಅವ್ರು ಬೇರೆ ಇವ್ರು ಬೇರೆ ಅವ್ರು ಬೇರೆ ಅಂತ ನಾವು ಅದರಲ್ಲೇ ಇದ್ದೀವಿ. ಎಲ್ಲರಲ್ಲಿ ಪರಮಾತ್ಮ ಇದ್ದಾನಂತ ತೋರಿಸಿಕೊಟ್ಟವರು ನಮ್ಮ ಶರಣರು. ಅಂತ ಒಂದು ಹರಡೈಕರ್ ಮಂಜಪ್ಪನವ್ರಿಗೆ ಕಂಡು ಗೊತ್ತಿದೆ. ಈ ಒಂದು ಸಾಯಂಕಾಲ ಮತ್ತೆ ಸ್ವಲ್ಪ ಅವ್ರ ಬಗ್ಗೆ ಚಿಂತನೆ ಇಲ್ಲಂದ್ರು ಮತ್ತೆ ಹರಡೈಕರ್ ಮಂಜಪ್ಪನವರು ಜಯಂತಿಯನ್ನು ನಾವು ಸೇವಾಲಾಲ್ ಮಹಾರಾಜರ ಒಂದು ಜಯಂತಿ ಟೈಮ್ ಮತ್ತೆ ಸ್ವಲ್ಪ ಹೆಚ್ಚಿನ ಒಂದು ವಿಚಾರನ ತಿಳ್ಕೊಳ್ಳೋಣ. ಜೊತೆಗೆ ಕಿನ್ನರಿ ಬ್ರಹ್ಮಯ್ಯನವರು, ನಮಗೆಲ್ಲ ಗೊತ್ತಿದ್ದ ಹಾಗೆ ಕಿನ್ನರಿ ಬ್ರಹ್ಮಯ್ಯ ಅಂದ್ರೆ ಬಹಳ ಜನರಿಗೆ ಯಾರು ಬೇರೆ ಕಿನ್ನರಿ ಅದ, ಏನು ಕಿನ್ನರಿ ಬಾರಿಸೋ ಹಾಡ ಬಾರಿಸೋರು ಯಾರಿದ್ರು ಅಂತ ತಿಳ್ಕೊತೀವಣ. ಅವರು ಇದೇ ಆಂಧ್ರದವರು, ಮಹಬೂಬ್ ನಗರ ಜಿಲ್ಲೆಯಲ್ಲಿ ಆಂಧ್ರದವರು ತೆಲಂಗಾಣದಿಂದ ಬಂದಿಂದ ಇವತ್ತು ಬಂಗಾರ ಕಾಯಕ್ ಮಾಡ್ತಾರಲ್ಲ, ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಾವು ಬಹಳ ಜನ ಹೇಳ್ತೇವೆ ನೋಡ್ರಿ, ನಿಮ್ಮಲ್ಲಿ ಕಿನ್ನರಿ ಬ್ರಹ್ಮಯ್ಯ ಅಂತ ಒಬ್ಬ ಶರಣರಾಗಿ ಹೋಗ್ಯಾರ. 12ನೇ ಶತಮಾನದಲ್ಲಿ ಕಿನ್ನರಿ ಬ್ರಹ್ಮಯ್ಯ ಒಬ್ಬ ಸಾಕಷ್ಟು ಶರಣರಾಗಿ ತಮ್ಮ ವಚನವನ್ನ ರಚನೆ ಮಾಡಿದಾರ. ಅಂತ ಒಂದು ಶರಣರ ಒಂದು ಜಯಂತಿಯನ್ನ ಆಚರಣೆ ತಾವು ಬರ್ಬೇಕಂದಾಗ ಏನ್ರಿ ನಾವು ನಮ್ಗೆ ಗೊತ್ತಿಲ್ಲ ಅಂತಾರೆ. ಆದ್ರೂ ಒಬ್ಬರ ನಮ್ಗೆ ಸಿಕ್ಕಾರಲ್ಲ ಅಂತ ನಮ್ಮ ವಿಶ್ವಕರ್ಮದ ಸಮಾಜದ ಶರಣರು ಅಲ್ಲಿ 5 ಜನ ಅವರು ಅಣ್ಣ ತಮ್ಮಂದರು, ಅದರಲ್ಲಿ ಬಂಗಾರ ಕಾಯಕ, ಆಮೇಲೆ ಬಡಗಿತನ ಕಾಯಕ, ಎಲ್ಲರಿಗೂ ಹೇಳ್ತೇವೆ ಬರೋರು ಯಾರು ಇಲ್ಲಿ. ಅದಕ್ಕೆ ಅಂತ ಒಂದು ವಿಶ್ವಕರ್ಮದ ಸಮಾಜದಲ್ಲಿ ಬಂಗಾರ ಕಾಯಕ ಮಾಡುವ ಒಬ್ಬ ಶರಣರು 5 ಮುಖಗಳು ನಿಮ್ಗೆಲ್ಲ ವಿಶ್ವಕರ್ಮ ಜಯಂತಿ ಬರ್ತದೆ ಮುಂದೆ. ಅವಾಗ ಬಂದಾಗ ಅವ್ರ ಬಗ್ಗೆ ಮಾತಾಡೋಣ. ಆ ಅಕ್ಕಸಲಿಗೆ ಕಾಯಕ ಮಾಡೋರು ಗುರು ಬಸವಣ್ಣನವರ ಸಮಕಾಲೀನವರು. ಅವ್ರು ಎಲ್ಲಿದ್ರು ತಮ್ಗೆ ಗೊತ್ತಿದೆ, ಮುಸ್ಲಿಂ ರಾಜ್ಯ ಇವತ್ತು ಅಫ್ಘಾನಿಸ್ತಾನ ಅಂತೀವಲ್ಲ, ಅಫ್ಘಾನಿಸ್ತಾನ ಅಲ್ಲ, ಅವ್ರು ಬರಳು ಸಂಖ್ಯೆದವ್ರು ಬಂದವರು. ಅಂತ ಒಂದು ಶರಣರು ಕಲ್ಯಾಣಕ್ಕೆ ಬಂದು ಅವರು ಸುಮಾರು ನಮಗೆ 18 ವಚನಗಳು ಅಷ್ಟೇ ಸಿಕ್ಕವರು. ಬಹಳಷ್ಟು ವಚನಗಳು ತಮ್ಮ ದೈವಿ ಪುರುಷನ ಎಲ್ಲರ ಸಂಬಂಧವಾಗಿ ಬೆಳೆದು. ಅಕ್ಕಮಾದೇವಿ ಒಂದು ಮಾತನ್ನ ಹೇಳ್ತೀನಿ. ಅಕ್ಕಮಾದೇವಿ ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದಾಗ ಅವರಿಗೆ ಕರ್ಕೊಂಡು ಬರಬೇಕು ಅಂದ್ರೆ ಬಂದವರ ಓಣಿ ಅಂತ ಇದೆ, ಬಹಳ ನಿಮ್ಗೆ ಜನಕ್ಕೆ ಗೊತ್ತದ ಇಲ್ಲೋ, ಬಂಗ್ಲೆ ಬಂದು ಬಂದವರ ಓಣಿ ಅಂತಿದೆ. ಅಕ್ಕಮಾದೇವಿಯವರು ಮೊದಲು ಅಲ್ಲಿ ಬಂದು ಆ ಬಂದವರ ಓಣಿಯಲ್ಲಿ ಕೂತಿದ ಸಂಬಂಧ ಅಲ್ಲಿ ಬಂದವರ ಓಣಿ ಅಂತ ಎಲ್ಲಾ ಶರಣರು ಬಂದು ಅಲ್ಲಿ ಬಂದು ಕೂತಿನ ಮೇಲೆ ಒಳಗೆ ಬರ್ತಿದ್ರು ಅಂತವ್ರು. ಹಾಗಾಗಿ ಆ ಅಕ್ಕಮಾದೇವಿ ಅಲ್ಲಿ ಬಂದು ಕೂತಾಗ ಇಲ್ಲಿ ಅನುಭವ ಮಂಟಪದ ಎಲ್ಲರಿಗೂ ಗುರ್ತಾ ಇದ್ರು. ಎಲ್ಲರಿಗೂ ಗುರ್ತಾದಾಗ ಅಲ್ಲಮ್ಮ ಪ್ರಭುಗಳ ಒಂದು ಸುನ್ಯಪೀಠದ ಅಧ್ಯಕ್ಷರಿರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಕರಿಲಿಕ್ಕೆ ಯಾರಿಗೆ ಕಳಿಸ್ಬೇಕು ಅಂತ ವಿಚಾರ ಮಾಡಿದಾಗ ಯಾರಿಗೆ ಕಳಿಸ್ಬೇಕಂದ್ರ ಅಕ್ಕಸಾಲಿಗರು ಬಹಳ ನಿಪುಣರು ಇರ್ತಾರೆ. ಅವ್ರು ಬಹಳ ಪರೀಕ್ಷೆದಲ್ಲಿ ನಿಪುಣವಾಗಿರ್ತಾರೆ. ಅವ್ರು ಬಹಳ ಬಂಗಾರ ಹೆಂಗ್ ಪರೀಕ್ಷೆ ಮಾಡ್ತಾರ ಹಂಗೆ ಪರೀಕ್ಷೆ ಮಾಡ್ಕೊಂಡು ತರ್ತಾರ ಅಂತ ತಿಳ್ಕೊಂಡು ಅಕ್ಕಸಾಲಿಗ ಕೆಲಸ ಮಾಡುವ ನಮ್ಮ ಕಿನ್ನರಿ ಬ್ರಹ್ಮಯ್ಯನವರಿಗೆ ಅಲ್ಲಿ ಕಳಿಸ್ತಾರೆ. ಅವರಿಬ್ಬರು ಸಂವಾದ ಇದೆ ಸರ್, ಬಹಳ ಸುಂದರವಾದ ಸಂವಾದ. 15 ವಚನಗಳಿವೆ. ಹಳಿಕೇಳದಲ್ಲಿ ಅವರು ಬರುವ ದಾರಿಯಲ್ಲಿ ಒಂದು ಮಂದಿರ ಕಟ್ಟಿದ್ದಾರೆ ಸಂದ್ರೆ. ಹಳಿಕೇಳ ಅಲ್ಲಿನ ಪುಣ್ಯ ಅವರು ಇದ್ದಿದ್ದಲ್ಲ, ಒಂದು ಕೂತಿದ್ದ ಸ್ಥಾನ ಇದೆ.
ಅವರು ಬಂದು ಹೋಗುವಾಗ ಹಳಿಕೇಡದಲ್ಲಿ ಕೆನ್ನರಿ ಬ್ರಹ್ಮಯ್ಯ ಅಂತ ಮಂದಿರ ಅಂತ ಮಾಡ್ಯಾರಲ್ಲಿ. ಆದ್ರೆ ಅದು ಅವರು ಅಲ್ಲಿ ಇದ್ದಿದ್ದು ಕೆಲಸ ಅಲ್ಲ. ಅಲ್ಲಿ ಅವರು ಲಿಂಗೈಕ್ಯ ಆಗ್ಯಾರ, ಎಲ್ಲ ಆಗ್ಯಾರ ನಿಮ್ಗೆ ಹೇಳ್ತೀನಿ. ಈ ವಚನ ಸಾಹಿತ್ಯ ಸಂರಕ್ಷಣೆ ಮಾಡಲಿಕ್ಕೆ ಮೇನ್ ಹೇಗಿದ್ರು ಅಂದರೆ ನಮಗೆ ಮಡಿವಾಳ ಮಾಚಿದೇವರು ಹಾಗೆ ಕಿನ್ನರಿ ಬ್ರಹ್ಮಯ್ಯನೂ ಕೂಡ ಅಷ್ಟೇ ಶಕ್ತಿಶಾಲಿ ಮನುಷ್ಯ. ಯಾವಾಗ ಮಡಿವಾಳ ಮಾಚಿದೇವರು ಮೊದಲ ಈ ವೀರ ಮರಣ ಹೊಂದುತ್ತಾರೆ, ಎರಡನೇದಾಗಿ ಇವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಉಳುವಿಯ ಒಂದು ದಟ್ಟ ಅರಣ್ಯದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಈ ವಿಜ್ಜಳನ ಒಂದು ಸೈನಿಕರ ಜೊತೆ ಹೋರಾಟ ಮಾಡಿ ಅವರು ಉಳುವಿಯ ಹತ್ತಿರ ಅವರು ಲಿಂಗೈಕ್ಯ ಆಗಿದ್ದಾರೆ. ಆ ಶರಣರು ಕಿನ್ನರಿ ಬ್ರಹ್ಮಯ್ಯ ಅಂತ ದೊಡ್ಡ ಒಂದು ಮಹಾಪುರುಷರು ಬಸವಾದಿ ಶರಣರ ಒಂದು ಸಮಕಾಲದಲ್ಲಿದ್ದು ಬಂಗಾರ ಕಾಯಕ ಮಾಡಿ ಕೊನೆಗೆ ಅವರು ತ್ರಿಪ್ರಾಂತ ಒಂದು ಮಂದಿರದಲ್ಲಿ ಕಿನ್ನರಿ ಬಾರಿಸ್ತಾ ಇದ್ರು. ಎಲ್ಲರನ್ನ ಒಂದು ಸಂತೋಷಗೊಳಿಸಲಿಕ್ಕೆ ಕಿನ್ನರಿ ಬಾರಿಸುವಂತ ತಮ್ಮ ಹಾಡವನ್ನು ಹೇಳ್ತಾ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ. ಅಂತಹ ಒಂದು ಮಹಾತ್ಮರ ಒಂದು ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೇವಲ್ಲ. 3 ಶರಣರ ಒಂದು ಜಯಂತಿ ತಮ್ಮ ಒಂದು ಜೀವನದಲ್ಲಿ ನಾವು ಕೂಡ ಶರಣರ ಮಾತುಗಳನ್ನು 1-2 ಮಾತುಗಳು ಒಬ್ಬೊಬ್ಬರು ಜಯಂತಿಯಲ್ಲಿ 1-2 ಮಾತುಗಳನ್ನು ನಾವು ನಮ್ಮ ಮನದಲ್ಲಿ ಅಳವಡಿಸ್ಕೋಬೇಕು ಸರ್. ನಿಮ್ಮೆಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ, ಆದಷ್ಟು ಪರೋಪಕಾರ ಭಾವನೆಯಿಂದ ಇಟ್ಕೊಂಡು ಒಬ್ಬರಿಗೆ ಯಾರಾದರೂ ನಮ್ಮ ಮಿತ್ರರಿಗೆ ಮತ್ತೆ ಕರ್ಕೊಂಡು ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಒಂದು ಮಾತು ತಡ ಆದರೂ ಒಂದು ಮಾತು ಹೇಳ್ತೇನೆ, ಜೀವನದಲ್ಲಿ ಇವತ್ತು ಬುದ್ಧಿ ಇದ್ದವರು ಜಾಸ್ತಿ ಈ ಭೂಮಿ ತಾಯಿಗೆ ಬೇಕಾಗಿಲ್ಲ, ಶಕ್ತಿ ಇದ್ದವರು ಬಹಳ ಜನ ಬೇಕಾಗಿಲ್ಲ, ನಿಮ್ಮ ಶ್ರೀಮಂತರು ಬೇಕಾಗಿಲ್ಲ. ಈ ಭೂಮಿ ತಾಯಿಗೆ ಏನು ಬೇಕಾಗಿದೆ ಅಂದ್ರೆ ಹೃದಯವಂತರು ಬೇಕಾಗಿದೆ. ಈಗ ಏನಾದ್ರೂ ಭೂಮಿ ತಾಯಿ ನಮಗೆ ಏನು ಬೇಡ್ತಾಳೆ ಅಂದ್ರೆ ನಮ್ಮ ಹೃದಯ ಬೇಡ್ತಾ ಇದ್ದಾಳೆ, ಹೃದಯ ನಮ್ಮ ಪ್ರೀತಿ ಬೇಡ್ತಾ ಇದ್ದಾಳೆ ತಾಯಿ. ಇದಕ್ಕೆ ರೊಕ್ಕ ಬೇಕಾಗಿಲ್ಲ, ಶಕ್ತಿ ಬೇಕಾಗಿಲ್ಲ, ಯಾವ ಔಷಧ ಬೇಕಾಗಿಲ್ಲ, ಯಾವ ದಂಡ ಬೇಕಾಗಿಲ್ಲ. ಈ ಒಂದು ಜನಮಾನದ ಇವತ್ತು ಬದುಕಿಗೆ ನಾವು ಏನಾದರೂ ಈ ಭೂಮಿ ತಾಯಿಯನ್ನ ಆನಂದಗೊಳಿಸಬೇಕು, ಈಗೀಗ ಸಂತೋಷಗೊಳಿಸಬೇಕು ಅಂತಂದ್ರೆ ನಮ್ಮ ಹೃದಯವಂತಿಗೆ ಜಾಸ್ತಿ ಆಗಬೇಕು. ಎಲ್ಲರಲ್ಲಿ ಹೃದಯದಲ್ಲಿ ಪ್ರೀತಿ ಇರಬೇಕು, ಎಲ್ಲರೂ ಪ್ರೀತಿಯಿಂದ ಬದುಕಿ ನಮ್ಮ ಜೀವನವನ್ನು ಕೂಡ ಸಾರ್ಥಕ ಮಾಡ್ಕೋಬೇಕು. ಅಂತ ಜೀವನ ನಮ್ಮೆಲ್ಲರ ಜೀವನವನ್ನ ಮಾಣಿಕಣ್ಣ ಆಮೇಲೆ ಮಾತಾಡೋಣ. ಈಗ ನಮ್ಮ ಎಲ್ಲರೂ ಪ್ರೀತಿಯಿಂದ ಬದುಕಿ ನಾವೆಲ್ಲರೂ ಇನ್ನೊಬ್ಬರಿಗೆ ಪ್ರೀತಿಯನ್ನ ತೋರಿಸಿ ನಮಗೆ ಈ ಶರಣರ ಜಯಂತಿ ಮಾಡ್ಲಿಕ್ಕೆ ಒಂದು ಸಾರ್ಥಕ ಅಂದ್ರೆ ಈಗ ಇಳೇ ವಯಸ್ಸಿನಲ್ಲಿ ಎಲ್ಲರೂ ಸುಮಾರು 60 ವರ್ಷದ ಸುತ್ತಮುತ್ತ ಎಲ್ಲರೂ ಅಣ್ಣರೇ ಮತ್ತು ಸಂತೋಷ ಬಿಟ್ಟರೆ ಹೆಚ್ಚಕಮ್ಮ ಎಲ್ಲರೂ 60ರಲ್ಲಿ ಬಂದಿದ್ದೀವಿ. ಮುಂದಿನ ಆಯುಷ್ಯ ಇರುವವರೆಗೆ ನಾವು ಏನು ಮಾಡಬೇಕಾಗಿಲ್ಲ, ನಾವು ಜಗತ್ತು ಎಲ್ಲವನ್ನ ಮಾಡಿಕೊಟ್ಟ ದೇವರು. ಅವಾಗ ಇಟ್ಟಿದ್ದು ಹೆಂಗೆ ಸಂತೋಷದಿಂದ ಬದುಕಬೇಕು ಅಂತ ಎಷ್ಟೇ ಕಲಿಸ್ಕೊಂತ ಒಬ್ಬೊಬ್ಬರಿಗೆ ಕಲಿಸ್ಕೊಂತ ಹೋಗೋಣ. ಮನೆಗೆ ನಮ್ಮ ಬಾಲ್ಕಿಯಲ್ಲಾದರೂ ನಮ್ಮ ಮನೆಯನ್ನ ಆದ್ರೆ ನಾವು ಸ್ವಚ್ಛ ಮಾಡಿಕೊಂಡು ನಮ್ಮ ಮನೆಯನ್ನು ಶುದ್ಧಿ ಮಾಡಿಕೊಂಡು ನಮ್ಮ ಹೃದಯ ಶುದ್ಧಿ ಮಾಡಿಕೊಂಡು ನಾವು ಬದುಕೋಣ ಅಂತ ಹೇಳಿ ನಮ್ಮೆಲ್ಲರ ಶ್ರೀಚರಣಕ್ಕೆ ನಾನು ವಂದಿಸ್ತೇನೆ. ಇದನ್ನು ತಾವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಂದಿಸಿ ಈಗ ಮುಂದೆ ಮಂಗಲವನದೊಂದಿಗೆ ನಮ್ಮ ಮನೆಗೇನೋ ಹೋಗಿ ಹೇಳ್ಬೇಕಂದ್ರೆ ನಮ್ಮ ಟೈಮ್ ಇಲ್ಲ. ಆದರೆ ಈ ನಾಡಿನ ಜನ ಎಲ್ಲ ನೋಡ್ತಾ ಇದ್ದಾರೆ. ನಿಮ್ಮ ಕಾರ್ಯಕ್ರಮ ನೋಡ್ರಿ, ನೀವು ಯೂಟ್ಯೂಬ್ ನೋಡಿದ್ರೆ ಅಂದ್ರೆ ಎಲ್ಲ ಕಾರ್ಯಕ್ರಮದಾಗ ಎಲ್ಲರೂ ನೋಡ್ತಾರೆ. ಹಾಗಾಗಿ ಈ ಪುಣ್ಯ ಕಾರ್ಯ ಇವಾಗಾರ ಮಾಡಿದ್ರೆ ನಮ್ಮ ಮುಖ ಇನ್ನೊಬ್ಬರಿಗೆ ತೋರಿಸೋಣ ಅಂತ, ನಮ್ಮ ಮುಖ ಇನ್ನೊಬ್ಬರಿಗೆ ತೋರಿಸೋಣ ಅಂದ್ರೆ ನಮ್ಮ ಜೀವನ ಸಾರ್ಥಕ. ನಮ್ಮನವೇ ನಮ್ಮ ಮನೆಯಾಗಿದ್ದು ನಮ್ಮ ಮಕ್ಕಳು ನಾವು ಹೆಂಡ್ರು ಈ ನಮ್ಮ ಬದುಕಿದ್ರೆ ಸಾರ್ಥಕ ಆಗೋಣ. ಅಂತ ಒಂದು ಸಾರ್ಥಕ ಬದುಕನ್ನು ನಾವು ನೀವೆಲ್ಲ ಬದುಕೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಮುಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣೂ ಶರಣಾರ್ಥಿಗೆ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ಗುರು ಬಸವೇಶ್ವರ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ಯಾರೆಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರರ ಮಾಡ್ದೆ. ವಿಶ್ವಗುರು ಬಸವಣ್ಣನವರಿಗೆ, ಕರ್ನಾಟಕ ಗಾಂಧಿವಾದಿ ಹಾಡಕರ್ ಮಂಜಪ್ಪನವರಿಗೆ, ಸರ್ವಜ್ಞನವರಿಗೆ, ಬ್ರಹ್ಮಯ್ಯನವರಿಗೆ ಶರಣಾರ್ಥಿ.
ವಿಶ್ವದ ಬಸವಣ್ಣನವರಿಗೆ, ವಿಶ್ವದ ಬಸವಣ್ಣನವರಿಗೆ, ಸರ್ವಜ್ಞನವರಿಗೆ, ಒಂದನೇ ಬಂಧುವರಿಗೆ, ಜನ ಹಡಕೆ ಮಂಜಪ್ಪನವರಿಗೆ, 770 ಅಮರ ಗಣಗಳಿಗೆ, ಜನರ ವಚನ ಸಾಹಿತ್ಯಕ್ಕೆ